ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಈ ಸಂಹಿತೆಯನ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ಚಾಪ್ಟರ್ 13 ನಲ್ಲಿ ಬರುವ ಸೆಕ್ಷನ್ 173 ಅನ್ನ ಡಿಸ್ಕಸ್ ಮಾಡೋಣ. ಚಾಪ್ಟರ್ 13 ಪೊಲೀಸರಿಗೆ ಯಾವುದೇ ಒಂದು ಕಾಗ್ನಿಜೇಬಲ್ ಅಫೆನ್ಸ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಹೇಗೆ ಕೊಡಬೇಕು ಅನ್ನೋದರ ಬಗ್ಗೆ ಹಾಗೂ ಇನ್ಫಾರ್ಮೇಶನ್ ಅನ್ನ ಪಡ್ಕೊಂಡ ಮೇಲೆ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡಲು ಇರುವಂತಹ ಪವರ್ಸ್ಗಳು ಯಾವುವು ಅನ್ನೋದರ ಬಗ್ಗೆ ಈ ಒಂದು ಚಾಪ್ಟರ್ ಹೇಳುತ್ತೆ. ಈ ಒಂದು ಚಾಪ್ಟರ್ ನಲ್ಲಿ ಬರುವಂತಹ ಮೊದಲ ಸೆಕ್ಷನ್ 173. ಈ ಒಂದು ಸೆಕ್ಷನ್ ಕಾಗ್ನಿಜೇಬಲ್ ಅಫೆನ್ಸಸ್ ಅಂದ್ರೆ ಸೀರಿಯಸ್ ಕ್ರೈಮ್ಸ್, ಅವುಗಳ ಬಗ್ಗೆ ಇನ್ಫಾರ್ಮೇಶನ್ ನ ಬಗ್ಗೆ ಹೇಳುತ್ತೆ. ಸೆಕ್ಷನ್ 173ಯ ಸಬ್ಸೆಕ್ಷನ್ 1 ಪ್ರಕಾರ ಕಾಗ್ನಿಜೇಬಲ್ ಅಫೆನ್ಸ್ ನ ಕಮಿಷನ್ಗೆ ಸಂಬಂಧಪಟ್ಟಂತಹ ಯಾವುದೇ ಇನ್ಫಾರ್ಮೇಶನ್ ಅನ್ನ ಇರ್ರೆಸ್ಪೆಕ್ಟಿವ್ ಆಫ್ ದ ಏರಿಯಾ ಅಂತಂದ್ರೆ ಆ ಕ್ರೈಮ್ ನಡೆದಂತಹ ಸ್ಥಳ ಯಾವುದೇ ಆಗಿರಲಿ, ಎಲ್ಲಿ ಆ ಅಫೆನ್ಸ್ ಕಮಿಟ್ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಏರಿಯಾಗೆ ಸಂಬಂಧಪಟ್ಟಂತಹ ಪೊಲೀಸ್ ಸ್ಟೇಷನ್ ಇನ್ಚಾರ್ಜ್ ಆಫೀಸರ್ಗೆ ಓರಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಮುಖಾಂತರ ಆತನಿಗೆ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು. ಮತ್ತು ಆ ರೀತಿ ಕೊಟ್ಟ ಇನ್ಫಾರ್ಮೇಶನ್, ಒಂದು ವೇಳೆ ಆ ರೀತಿಯಾಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರೆ ಸಬ್ಸೆಕ್ಷನ್ 1 ಕ್ಲಾಸ್ 1 ಪ್ರಕಾರ ಓರಲ್ಲಿ ಅಂದ್ರೆ ಮೌಖಿಕವಾಗಿ ಕೊಟ್ಟಂತಹ ಒಂದು ಹೇಳಿಕೆಯನ್ನ ಆ ಇನ್ಚಾರ್ಜ್ ಆಫೀಸರ್ ಅಥವಾ ಅವನ ಡೈರೆಕ್ಷನ್ ನಲ್ಲಿರುವಂತಹ ವ್ಯಕ್ತಿ ಓರಲ್ಲಿ ಕೊಟ್ಟ ಹೇಳಿಕೆಯನ್ನ ರೈಟಿಂಗ್ ನಲ್ಲಿ ಬರ್ಕೊಳ್ಬೇಕು. ಮತ್ತು ರೈಟಿಂಗ್ ನಲ್ಲಿ ಬರೆದುಕೊಂಡ ಹೇಳಿಕೆಯನ್ನ ಇನ್ಫಾರ್ಮೆಂಟ್ ಅಂದ್ರೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಆತನ ಎದುರುಗಡೆ ಓದಿ ಆತನಿಗೆ ಹೇಳಬೇಕು. ಮತ್ತು ಆ ತರ ಹೇಳಿಕೆ ಕೊಟ್ಟಂತಹ ಅದು ಎವ್ರಿ ಇನ್ಫಾರ್ಮೇಶನ್ ನ ಮೇಲೆ ಇನ್ಫಾರ್ಮೆಂಟ್ ನ ಸಿಗ್ನೇಚರ್ ಅನ್ನ ತೆಗೆದುಕೊಳ್ಳಬೇಕು. ಆಮೇಲೆ ಕ್ಲಾಸ್ 2 ಪ್ರಕಾರ ಒಂದು ವೇಳೆ ಇನ್ಫಾರ್ಮೇಶನ್ ಅನ್ನ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಮುಖಾಂತರ ಕೊಟ್ರೆ ಆ ಇನ್ಫಾರ್ಮೇಶನ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು. ಮತ್ತು 3 ದಿವಸದ ಒಳಗಡೆ ಆ ರೆಕಾರ್ಡ್ ನ ಮೇಲೆ ಆತನ ಸಿಗ್ನೇಚರ್ ಅನ್ನ ಮಾಡ್ಕೊಳ್ಬೇಕು. ಅಂದ್ರೆ ಇನ್ಫಾರ್ಮೆಂಟ್ ನ ಸೈನ್ ಅನ್ನ ಪಡೆದುಕೊಳ್ಬೇಕು. ಆತನ ಇನ್ಫಾರ್ಮೆಂಟ್ ನ ಸಿಗ್ನೇಚರ್ ಆದ್ಮೇಲೆ ಏನು ಆ ಇನ್ಫಾರ್ಮೇಶನ್ ಇರುತ್ತೆ ಅದನ್ನ ಬುಕ್ ನಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು. ಯಾವ ರೀತಿಯಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು ಅಂದ್ರೆ ಸ್ಟೇಟ್ ಗವರ್ನಮೆಂಟ್ ಏನು ರೂಲ್ಸ್ ಗಳನ್ನ ಪ್ರಿಸ್ಕ್ರೈಬ್ ಮಾಡಿದೆ ಅದರ ರೀತಿಯಲ್ಲಿ ಆ ಇನ್ಫಾರ್ಮೇಶನ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು. ಇದೇ ಕ್ಲಾಸ್ ನಲ್ಲಿ ಒಂದು ಪ್ರೊವಿಷನ್ ಇದೆ. ಆ ಪ್ರೊವಿಷನ್ ನ ಪ್ರಕಾರ ಒಂದು ವೇಳೆ ಇನ್ಫಾರ್ಮೇಶನ್ ಅನ್ನ ಕೊಡುವಂತಹ ವ್ಯಕ್ತಿ ಹೆಣ್ಣು ಮಗಳು ಆಗಿದ್ರೆ ಅವಳ ಮೇಲೆ ಸೆಕ್ಷನ್ 64, 65, 66, 67, 68, 69, 70, 71, 74, 75, 76, 77, 78, 79 ಅಥವಾ ಸೆಕ್ಷನ್ 124 ಆಫ್ ಭಾರತೀಯ ನ್ಯಾಯ ಸಂಹಿತಾ ಅಂದ್ರೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿರುವಂತಹ ಈ ಎಲ್ಲಾ ಸೆಕ್ಷನ್ಗಳಲ್ಲಿ ಬರುವಂತಹ ಅಫೆನ್ಸಸ್ಗಳು ಅವಳ ಮೇಲೆ ಜರುಗಿದ್ರೆ ಅಥವಾ ಅವಳ ಮೇಲೆ ಅಟೆಂಪ್ಟ್ ಮಾಡಿದ್ರೆ ಆ ಒಂದು ಇನ್ಫಾರ್ಮೇಶನ್ ಅನ್ನ ಒಬ್ಬ ವುಮನ್ ಪೊಲೀಸ್ ಆಫೀಸರ್ ಆರ್ ಎನಿ ವುಮನ್ ಆಫೀಸರ್ ಅದನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು. ಮತ್ತು ಸಬ್ ಕ್ಲಾಸ್ ಏನ ಪ್ರಕಾರ ಏನು ಮೇಲೆ ಸೆಕ್ಷನ್ಸ್ ಗಳನ್ನ ಹೇಳಿದ್ವಲ್ಲ ಭಾರತೀಯ ನ್ಯಾಯ ಸಂಹಿತಾ ಅದಕ್ಕೆ ಸಂಬಂಧಪಟ್ಟ ಅದೇನು ಅಫೆನ್ಸಸ್ ಗಳು ಜರುಗುವಂತ ಮೇಲೆ ಹೇಳಿರೋ ಸೆಕ್ಷನ್ ಗಳು ಹೇಳಿದ್ವಲ್ಲ, ಒಂದು ವೇಳೆ ಅಂತಹ ಅಫೆನ್ಸ್ಗೆ ಒಳಗಾದಂತಹ ಹೆಣ್ಣು ಮಗಳು ಟೆಂಪರರಿ ಅಥವಾ ಪರ್ಮನೆಂಟ್ ಆಗಿ ಮೆಂಟಲಿ ಅಥವಾ ಫಿಸಿಕಲ್ ಆಗಿ ಡಿಸೇಬಲ್ಡ್ ಆಗಿದ್ರೆ ಸಂಬಂಧಪಟ್ಟಂತಹ ಪೊಲೀಸ್ ಆಫೀಸರ್ ಆ ಹೆಣ್ಣು ಮಗಳ ಎಲ್ಲಿ ರೆಸಿಡೆನ್ಸ್ ಮಾಡಿರ್ತಾಳೆ ಅಲ್ಲಿ ಹೋಗಿ ಇನ್ಫಾರ್ಮೇಶನ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು. ಅಥವಾ ಯಾವುದೇ ಒಂದು ಕನ್ವೀನಿಯಂಟ್ ಪ್ಲೇಸ್ ಆ ಪರ್ಸನ್ ಏನ್ ಚಾಯ್ಸ್ ಮಾಡಿರ್ತಾರೆ ಅಂದ್ರೆ ಇನ್ಫಾರ್ಮೆಂಟ್ ಏನ್ ಚಾಯ್ಸ್ ಮಾಡಿರ್ತಾರೆ ಆ ಒಂದು ಕನ್ವೀನಿಯಂಟ್ ಪ್ಲೇಸ್ಗೆ ಹೋಗಿ ಇನ್ಫಾರ್ಮೇಶನ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು. ಇನ್ಫಾರ್ಮೇಶನ್ ಅನ್ನ ರೆಕಾರ್ಡ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿ ಇಂಟರ್ಪ್ರಿಟೇರ್ ಅಥವಾ ಸ್ಪೆಷಲ್ ಎಜುಕೇಟರ್ ಅವರು ಅಲ್ಲಿ ಪ್ರೆಸೆನ್ಸ್ ಇರಬೇಕು. ಪೊಲೀಸ್ ಆಫೀಸರ್ ತಮಗೆ ಅರ್ಥ ಆಗದಂತಹ ವಿಷಯಗಳನ್ನ ಅವರಿಂದ ತಿಳಿದುಕೊಂಡು ಆ ರೀತಿಯಾಗಿ ರೆಕಾರ್ಡ್ ಮಾಡ್ಕೊಳ್ಬೇಕು.
ಮತ್ತು ಸಬ್ ಕ್ಲಾಸ್ ಬಿ ಪ್ರಕಾರ ಆ ರೀತಿ ಹೇಳಿಕೆಗಳನ್ನ ಇನ್ಫಾರ್ಮೇಶನ್ಗಳನ್ನ ರೆಕಾರ್ಡ್ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಅದನ್ನ ವಿಡಿಯೋಗ್ರಾಫ್ ಮಾಡ್ಕೊಳ್ಬೇಕು. ಸಬ್ ಕ್ಲಾಸ್ ಸಿ ನ ಪ್ರಕಾರ ಒಂದು ವೇಳೆ ಪಾಸಿಬಲ್ ಇದ್ದಾಗ ನೇರವಾಗಿ ಮ್ಯಾಜಿಸ್ಟ್ರೇಟ್ನ ಎದುರುಗಡೆ ಅದನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸಬ್ಸೆಕ್ಷನ್ 2 ನ ಪ್ರಕಾರ ಹೀಗೆ ಸಬ್ಸೆಕ್ಷನ್ 1ರಲ್ಲಿ ಇನ್ಫಾರ್ಮೇಶನ್ ಅನ್ನ ರೆಕಾರ್ಡ್ ಮಾಡಿಕೊಂಡ ಮೇಲೆ ಅದರ ಒಂದು ಕಾಪಿಯನ್ನ ವಿಕ್ಟಿಮ್ ಅಥವಾ ಇನ್ಫಾರ್ಮೆಂಟ್ಗೆ ಕೊಡಬೇಕು. ಸಬ್ಸೆಕ್ಷನ್ 3 ನ ಪ್ರಕಾರ ಇನ್ಫಾರ್ಮೇಶನ್ ಅಂದ್ರೆ ಕಾಗ್ನಿಜೇಬಲ್ ಅಫೆನ್ಸ್ಗೆ ಸಂಬಂಧ ಅದರ ಒಂದು ಕಮಿಷನ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಅನ್ನ ರಿಸೀವ್ ಮಾಡಿಕೊಂಡ ನಂತರ ಆ ಒಂದು ಅಫೆನ್ಸ್ 3 ಅಥವಾ 3 ವರ್ಷಕ್ಕಿಂತ ಹೆಚ್ಚಿನ ಅಂದ್ರೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಹೊಂದಿರೋದಾಗಿದ್ರೆ ಅಂತಹ ಒಂದು ಅಫೆನ್ಸ್ ಆಗಿದ್ರೆ ಆ ಪೊಲೀಸ್ ಸ್ಟೇಷನ್ ನ ಇನ್ಚಾರ್ಜ್ ಆಫೀಸರ್ ಏನಿರ್ತಾರೆ ಅವರ ಸುಪೇರಿಯರ್ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಗಿಂತ ಕಡಿಮೆ ರ್ಯಾಂಕ್ ಇರಬಾರದು, ಅವರಿಗಿಂತ ಜಾಸ್ತಿ ಇದ್ರು ಓಕೆ, SP ಇದ್ರು ಓಕೆ, ಅವರ ಒಂದು ಪ್ರಿಯರ್ ಪರ್ಮಿಷನ್ ಅನ್ನ ಪಡ್ಕೊಂಡು ಆ ಅಫೆನ್ಸ್ ನ ನೇಚರ್ ಮತ್ತು ಗ್ರಾವಿಟಿಯನ್ನ ಕನ್ಸಿಡರ್ ನಲ್ಲಿ ಇಟ್ಕೊಂಡು ವಿದಿನ್ 40 ಡೇಸ್ ನ ಒಳಗಡೆ ಅಲ್ಲಿ ಏನಾದರೂ ಪ್ರೈಮಾ ಫೇಸಿ ಕೇಸ್ ಎಕ್ಸಿಸ್ಟೆನ್ಸ್ ನಲ್ಲಿದ್ರೆ ಪ್ರಿಲಿಮಿನರಿ ಇನ್ಕ್ವೈರಿಯನ್ನ ಸ್ಟಾರ್ಟ್ ಮಾಡಬೇಕು ಮತ್ತು ಇನ್ವೆಸ್ಟಿಗೇಷನ್ ಅನ್ನ ಪ್ರೊಸೀಡ್ ಸ್ಟಾರ್ಟ್ ಮಾಡಬೇಕು. ಸಬ್ಸೆಕ್ಷನ್ 4 ನ ಪ್ರಕಾರ ಪೊಲೀಸ್ ಸ್ಟೇಷನ್ ನ ಇನ್ಚಾರ್ಜ್ ಆಫೀಸರ್ ಯಾವುದೇ ಎನಿ ಅಗ್ರೀಡ್ ಪರ್ಸನ್ ನ ಇನ್ಫಾರ್ಮೇಶನ್ ಅಥವಾ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳಲು ತಿರಸ್ಕಾರ ಮಾಡಿದ್ರೆ, ಇನ್ಫಾರ್ಮೇಶನ್ ಅನ್ನ ರೆಕಾರ್ಡ್ ಮಾಡಿಕೊಳ್ಳಲು ತಿರಸ್ಕಾರ ಮಾಡಿದ್ರೆ ಇನ್ಫಾರ್ಮೆಂಟ್ ಅಥವಾ ವಿಕ್ಟಿಮ್ ಆ ಇನ್ಫಾರ್ಮೇಶನ್ ಅನ್ನ ಬರೆದು ಬಿಟ್ಟು ಪೋಸ್ಟ್ ಮಾಡಬೇಕು. ಯಾರಿಗೆ ಪೋಸ್ಟ್ ಮಾಡಬೇಕು ಅಂತಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇರ್ತಾರಲ್ಲ ಅವರಿಗೆ ಪೋಸ್ಟ್ ಮಾಡಬೇಕು. ಒಂದು ವೇಳೆ ನೀವು ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ಸ್ಯಾಟಿಸ್ಫೈ ಆದ್ರೆ ಆತನಿಗೆ ಅಲ್ಲಿ ಕಾಗ್ನಿಜೇಬಲ್ ಅಫೆನ್ಸ್ ಆಗಿದೆ ಅಂತೇಳಿ ಅನ್ಸಿದ್ರೆ ಸ್ವತಃ SP ಅವರೇ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅಥವಾ ಇನ್ಯಾವುದೇ ಒಬ್ಬ ಪೊಲೀಸ್ ಆಫೀಸರ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಡೈರೆಕ್ಟ್ ಮಾಡ್ತಾರೆ. ಈ ರೀತಿಯಾಗಿ ಯಾರು ಪೊಲೀಸ್ ಆಫೀಸರ್ ಆ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಪಾಯಿಂಟ್ ಆಗಿರ್ತಾರೆ ಆ ವ್ಯಕ್ತಿಯ ಆ ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ ಇನ್ಚಾರ್ಜ್ ಆಫೀಸರ್ಗೆ ಇರುವಂತಹ ಎಲ್ಲಾ ಪವರ್ಸ್ಗಳು ಕೂಡ ಈತನಿಗೆ ಇರ್ತವೆ. ಅಂದ್ರೆ ಯಾರು ಪೊಲೀಸ್ ಆಫೀಸರ್ ಅಪಾಯಿಂಟ್ಮೆಂಟ್ ಆಗಿರ್ತಾರೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಂದು ವೇಳೆ ಲೆಟರ್ ಪೋಸ್ಟ್ ಮಾಡಿದ್ರು ಕೂಡ SP ಅವರು ಕೂಡ ಅದರ ಮೇಲೆ ಆ ಇನ್ಫಾರ್ಮೇಶನ್ ಬೇಸಿಸ್ ನ ಮೇಲೆ ಇನ್ವೆಸ್ಟಿಗೇಷನ್ ಅನ್ನ ಪ್ರೊಸೀಡ್ ಮಾಡದೆ ಹೋದಾಗ ಇನ್ಫಾರ್ಮೆಂಟ್ ಅಥವಾ ವಿಕ್ಟಿಮ್ ಮ್ಯಾಜಿಸ್ಟ್ರೇಟ್ ಅವರಿಗೆ ಅಪ್ಲಿಕೇಶನ್ ಅಂದ್ರೆ ಪ್ರೈವೇಟ್ ಕಂಪ್ಲೇಂಟ್ ಅನ್ನ ಕೊಡಬಹುದು. ಅವಾಗ ಮ್ಯಾಜಿಸ್ಟ್ರೇಟ್ ಅವರು ಅಲ್ಲಿ ಆ ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡಿಕೊಂಡು ಅವರು ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡ್ತಾರೆ. ಸ್ನೇಹಿತರೆ, ಈ ಸೆಕ್ಷನ್ 173 ಹಳೆ CRPC ಯ ಸೆಕ್ಷನ್ 154 ಅನ್ನ ಕರೆಸ್ಪಾಂಡ್ ಮಾಡುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ